ತಿಂಡಿ ತಿನಿಸುಗಳಿಂದ ದಿನದ ಆರಂಭ ಇಲ್ಲಿ ಆದರೆ ಅದರ ಒಟ್ಟಿಗೆ ಪೂಜೆ ಪುರಸ್ಕಾರಗಳಿಂದ ದಿನದ ಆರಂಭ ಇಲ್ಲಿ ಆಗ್ತಾ ಉಂಟು. ಎಂಥದ್ದು ಇದು? ಮಸಾಲೆ ದೋಸೆ. ಇದು ಅದು ಸಹ ಮಸಾಲೆ ದೋಸೆ. ವೆರಿ ಗುಡ್ ಸರ್. आप नहीं खा रहे? डन हो गया ಬ್ಲೂಮ್. ನನಗೆ ಇವತ್ತು ಬಕಾಸುರ ಚಾಲೆಂಜ್ ಹೋಸ್ಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕುಂಟು. ಸೊ ನಾನು ರೆಡಿಯಾಗಿದ್ದೇನೆ. ಅಲ್ಲಿ ಹೋಗಿ ಒಂದು ಗಮ್ಮತ್ತು ಮಾಡಿಕೊಂಡು ಹೋಸ್ಟ್ ಮಾಡಿಕೊಂಡು ಎಲ್ಲ ಮುಕ್ಕುದು ನೋಡಿಕೊಂಡು ಮಕ್ಕರೆಲ್ಲ ಮಾಡ್ಕೊಂಡು ಬರೋ. ಗೈಸ್ ಹೇಗೂ ಹೋಗ್ಲಿಕ್ಕಿತ್ತಲ್ಲ, ನಾವು ಒಂದು ಸಾಲಿಡ್ ಒಂದು ಗೆಸ್ಟನ್ನು ಕರ್ಕೊಂಡು ಹೋಗುವ ಹೇಳ್ಕೊಂಡು. ಇಲ್ಲಿ ನೋಡಿ ಬರ್ತಿದ್ದಾರೆ, ಗೌತಮ್ ಅವರು ಬಂದಿದ್ದಾರೆ ಬಕಾಸುರ ಚಾಲೆಂಜಿಗೆ ಹೋಗುವ, ಗಮ್ಮತ್ತು ಮಾಡುವ. ವೆರಿ ಗುಡ್. ಇವನನ್ನು ಎತ್ತಾಕೊಂಡು ಹೋಗುವ. ಸೊ ಗೈಸ್ ಪಾರ್ಟಿಸಿಪೆಂಟ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಕೆಲವರು ಪ್ರೊಫೆಷ್ನಲ್ ಕ್ಯಾಮರಾ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಅವರು ತಿನ್ನೋದು ಅವರೇ ರೆಕಾರ್ಡ್ ಮಾಡಿ ಮಕ್ಮ್ಯಾಂಗ್ ವಿಡಿಯೋಸ್ ಮಾಡ್ತಾರಂತೆ ಮೋಸ್ಟ್ಲಿ. ಹಾಂ ಹೌದು. ಎಸ್. ಇದೊಂದು ಪಾರ್ಟಿಸಿಪೆಂಟ್. ಅದರ ನಂತರ ಡೈರೆಕ್ಟ್ ಇಲ್ಲಿಗೊಂದು ಪಾರ್ಟಿಸಿಪೆಂಟ್ ಇವತ್ತು ಇಲ್ಲಿಗೆ ಬಂದದಂತೆ. ಇಲ್ಲಿ ಯಾರು? ಹಾಂ ವೆರಿ ಗುಡ್. ಹೆಸರು ಹೇಳಿ ಮಾರು ಒಮ್ಮೆ. ನನ್ನ ಆದಿತ್ಯ ಅಂತ ಹೇಳಿ. ಆದಿತ್ಯ. ನಿಖಿಲ್ ಪಾರ್ಟಿಸಿಪೆಂಟ್ ಅಲ್ಲ, ಕ್ಯಾಮರಾಮ್ಯಾನ್. ಶಬಾಷ್. ಅದೀಶ್. ಗಟ್ಟಿ ಹೇಳ. ಅದೀಶ್ ತಿನ್ನಲಿಲ್ಲ ಅಲ್ಲ, ಇನ್ನೂ ಸಜೀವ ಬರಲಿಲ್ಲ. ಮತ್ತೆ ಇಲ್ಲೆಲ್ಲ ಇದ್ದಾರೆ ಸರ್. ನಮ್ಮ ಇಲ್ಲಿದು ಉಡುಪಿದು ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ ಸರ್. ನಿಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹೇಳಿ ಸರ್. ಆದಿತ್ಯ ಮ್ಯೂಸಿಕ್ ಅಂತ. ಹಾಂ ಎಂತ ಡ್ಯಾಶ್ ಎಂತ ಅದೆಂತ ಹೇಳಿದ್ದು ನೀನು? ಹಾಗೆಂತೆಲ್ಲ ಮ್ಯೂಸಿಕಲ್ ವರ್ಕ್ಸ್ ಇದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಗ ಹೇಳಿದ ಮ್ಯೂಸಿಕಲ್ ವರ್ಕ್ ಇದ್ರೆ ಡ್ಯಾಶ್ ಇನ್ ಟು ಮೀ ಹೇಳಿದ. ನಂಗೆ ಅದು ಇಂಗ್ಲೀಷ್ ಇಷ್ಟ ಆಯಿತು. ಇದು ಯಾರು ಗೆಸ್ಟಾ? ಕಾಂಪಿಟೇಟರ್. ನೇಮ್ ಸರ್? ಫೌಜಾನ್. ವೆರಿ ಗುಡ್. ಸೊ ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದಾಯಿತು. ಆಡಿಯನ್ಸ್ ಹೆಸರಲ್ಲಿ ನಾನು ಮತ್ತೆ ಅವರು ಮಾತ್ರ ಇದ್ದಾರೆ. ಈಗ ನಿಲ್ಲಿ ಇನ್ನೊಂದು 5 ನಿಮಿಷದಲ್ಲಿ ಎಲ್ಲ ಆಡಿಯನ್ಸ್ ಬರ್ತಾರೆ. ಕಂಪ್ಲೀಟ್ ಇವಸ್ ಆಡಿಯನ್ಸ್. ನಾನು ಇವನ ಪಾರ್ಟಿಸಿಪೇಷನ್ ಎಂತ ಕರ್ಮ ಮಾಡುದು ಇವನಿಗೆ. ಇವನಿಗೆ ಇದು ಕೊಡಬೇಕು, ವುಡ್ವರ್ಡ್ಸ್ ಕೊಡಬೇಕು. ಕರೆಕ್ಟ್ ಅಲ್ಲ? ಹಾಗಾದ್ರೆ ಇವನ ಚಾನ್ಸ್ ಉಂಟು. ಹಾಗಾದ್ರೆ ವೆಲ್ಕಮ್ ಟು 2025 ಬಕಾಸುರ ಚಾಲೆಂಜ್ ಎಟ್ ನಾಯಕ್ಸ್ ಕೆಫೆ. ಫಸ್ಟ್ ಟೈಮ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದನ್ನು. ಬಟ್ ಇದು ಲಾಸ್ಟ್ ಟೈಮ್ ಅಲ್ಲ, ಇದು ಕಂಟಿನ್ಯೂ ಆಗ್ತದೆ. ಅದರ ಮುಂಚೆ ಫಾರ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಫಾರ್ ದ ವ್ಯೂವರ್ಸ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ದ ಫುಡ್ ಇಸ್ ಗೋಯಿಂಗ್ ಟು ಮೇಕ್ ಫಾರ್ ಯು. ಆಯ್ತಾ? ಅಂಥದ್ದೆಂಥ ವಿಷಯ ಎಲ್ಲ ಕೊಡ್ತಾ ಇಲ್ಲ ನಿಮಗೆ, ಟೆನ್ಷನ್ ತಗೊಳ್ಬೇಡಿ. ಮಾರಿ ಈ ಜೋಶ್ ಇಟ್ಕೊಂಡ್ರೆ ಎಂತ ಮಾರಿ. ಹೌಸ್ ದ ಜೋಶ್? ಹಾಯ್ ಅಲ್ಲ ಮಾರಿ. ಹೌ ಇಸ್ ದ ಜೋಶ್? ಹಾಯ್ ಸರ್. ಓಕೆ, ಹೌಸ್ ದ ಜೋಶ್? ಹಾಯ್. ವೆರಿ ಗುಡ್. ಪಾರ್ಟಿಸಿಪೆಂಟ್ಸ್ ಅವರು ಸ್ಟೇಜಲ್ಲಿ ಪ್ಲೀಸ್. ಹೌದೌದು. ವೆರಿ ಗುಡ್. ಓಕೆ ರೂಲ್ಸ್. ಜಡ್ಜ್ ಕೂತ್ಕೊಳ್ಳ. ಸಾರಿ, ಜಡ್ಜ್ ಅವರು ಕೂತ್ಕೊಳ್ಳಿ ಸರ್. So the first round is here. As expected, it is Karela juice. Karela with no bitterness is what we try to promote. All right. ಕುಡಿಲಿಬೇಡಿ. ಅಲ್ಲ ಎಂತ ಇಲ್ಲ, ಅದಲ್ಲೇ ಇಡು ಅಷ್ಟೇ. ಅಲ್ಲ ಅಷ್ಟೇ ಇಡಿ. ನೋ ಹೋಲ್ಡಿಂಗ್ ದ ಗ್ಲಾಸಸ್. ಟೈಮರ್ ರೆಡಿ? ಪಾರ್ಟಿಸಿಪೆಂಟ್ಸ್ ರೆಡಿ? 1 2 3. 1 2 2. ವೆರಿ ಗುಡ್. ಈಗ ಹಾಗೆ ನಿಮ್ಮ ಮುಖ ಹಾಗೆ ಇಡಿ. ಇದೇ ಬೇಕಿದ್ದದ್ದು. ಹೇಗುಂಟು? ಒಳ್ಳೆ ಉಂಟಾ ಗೈಸ್? ಇಟ್ ಇಸ್ ವೆರಿ ಹೆಲ್ದಿ. ಯಾರಿಗಾದ್ರೂ ಎಕ್ಸ್ಟ್ರಾ ಬೇಕಾ? ಮತ್ತೆ ಸೊ ಗೈಸ್ ನೆಕ್ಸ್ಟ್ ರೌಂಡ್. ಈಗ 3 ಐಟಮ್ಸ್ ಉಂಟು. ಇದರಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ. ಟೋಟಲ್ ಟೈಮಿಂಗ್ 5 ಮಿನಿಟ್ಸ್. ಆಯಿತಾ? ಟೋಟಲ್ ಟೈಮಿಂಗ್ 5 ಮಿನಿಟ್ಸ್. ಸೊ ಕಂಫರ್ಟೇಬಲ್ ಆಗಿ ನಿಮಗೆ 5 ಮಿನಿಟ್ಸಲ್ಲಿ ತಿನ್ಲಿಕ್ಕೆ ಆಗ್ತಾಯಿದ್ರೆ ಅರ್ಜೆಂಟ್ ಮಾಡಬೇಕು, ರಶ್ ಮಾಡಬೇಕು ಹೇಳಿ ಏನಿಲ್ಲ. ಸೊ ಈಗ ರೂಲ್ಸಲ್ಲಿ ಹೇಗೆ ಉಂಟು ಹೇಳಿದರೆ, ಕಂಪಲ್ಸರಿ ಫಸ್ಟ್ ಬರ್ಗರ್ ಕಂಪ್ಲೀಟ್ ಆದ ನಂತರ ಮ್ಯಾಶ್ ಪೊಟೇಟೋಸ್. ಆಯಿತಾ? ಮ್ಯಾಶ್ ಪೊಟೇಟೋಸ್ ಕಂಪ್ಲೀಟ್ ಆದ ನಂತರ ಮ್ಯಾಗಿ. ಆಯಿತಾ? ದ ಲಾಸ್ಟ್ ಒನ್ಸ್ ಟು ಕಂಪ್ಲೀಟ್
Last two to complete are eliminated. Ready? 1, 2, 3, start. Very good. 300 ರೂಪಾಯಿ ಬರ್ಗರ್ ಸರಿಯಲ್ಲಿ ತಿಂದಿರಿ. ವೆರಿ ನೈಸ್. ನಾನು ಅಡ್ಡ ಬರ್ತಿದ್ದೇನೆ. ವೆರಿ ನೈಸ್. 5 ನಿಮಿಷ ಟೈಮ್ ಉಂಟು. 5 ನಿಮಿಷ ಟೈಮ್ ಉಂಟು. ಬಟ್ ಯಾರು ಲಾಸ್ಟ್ ಮುಗಿಸ್ತಾರೆ ಅವ್ರು ಔಟು. ಒಂದು ಕಡೆಯಿಂದ ಸ್ವಲ್ಪ ಸೆಲ್ಫ್ ಪ್ರೋಗ್ರಾಮ್ ಬಕಾಸುರ ಒಂದು ಸ್ವಲ್ಪ ಮಂಡ್ಯ ಅಲ್ಲಾಡ್ತಿದ್ದ. ಸೂಪರ್. ವೆರಿ ಗುಡ್. ಏನ್ ಮಾತಾಡ್ತಿದ್ದು ಟೈಮ್ ತಗೊಳ್ತಿದ್ದಾರೆ. ಇದನ್ನ ಮೆನು ಹಾಕ. ಇಡಿಸ್ ಒಳ್ಳೆ ಉಂಟಂತೆ. ಇನ್ನೊಂದು ಆಯ್ತು. ನೆಕ್ಸ್ಟ್ ವೆರಿ ಗುಡ್ ವೆರಿ ಗುಡ್. ಗಿರೀಶ ನುಂಗ ಇಲ್ಲ ಅದಾಗಬೇಕು, ಖಾಲಿ ಆಗಬೇಕು. ನಿಂದು ಅಡ್ಡಿಲ್ಲ. ಗಿರೀಶ ತಿನ್ನ. ವೆರಿ ಗುಡ್. ನೆಕ್ಸ್ಟ್ ರೌಂಡ್ ಹೋಗಿದ್ದಾನೆ. ವೆರಿ ಗುಡ್ ವೆರಿ ಗುಡ್. ಡಿಸ್ಟೆಂಟ್ ಹೌದು. ವೆರಿ ನೈಸ್. ವೆರಿ ಗುಡ್. ಮೂರನೇ ತಗೊಳ್ಳಿ ಆಯ್ತು. ಯಾರು ಫಿನಿಶ್ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಆರ್ಡರ್ ಅಲ್ಲಿ. ಚೆಕ್ ಮಾಡಿದ್ರೆ ಬಾರಿ. ವೆರಿ ಗುಡ್ ವೆರಿ ಗುಡ್. ಡನ್. ವೆರಿ ಗುಡ್. ಸ್ಟಾರ್ಟ್. Who are going to be the first 3? Come on, let's see. Last 50 seconds. ಒಂದಾಯ್ತು. ಟೈಮ್ ಎಷ್ಟುಂಟಾ? 30 seconds. 2 ಆಯ್ತು. ಎಂತ ಆಯ್ತು? ಲಾಸ್ಟ್ 10 seconds. 3 ಆಯ್ತು. ಸೊ ನಮ್ಗೀಗ 3 ಫೈನಲಿಸ್ಟ್ ಸಿಕ್ಕಿದ್ದಾರೆ. ಹೆಸರು ಹೇಳ. ಆದಿತ್ಯ, ಅನೀಶ್, ಫೌಜಾನ್. ಈಗ ಸೋತವರ ಹೆಸರು ಹೇಳುವ. ಯಾರ ನೀನು ಸೋತವ? ನಿಖಿಲ್ ಸೋತಿದ್ದಾನೆ. ಅದೀಶ್ ಸೋತಿದ್ದಾನೆ. ಗಿರೀಶ್ ಸೋತಿದ್ದಾನೆ. ಅವನಿಗೆ ಕಾರತೆ ಜ್ಯೂಸ್ ಇನ್ನೊಂದು ಬೇಕಂತೆ. ಗೈಸ್, ಫೈನಲ್ ರೌಂಡಿಗೆ ಎಂತೆಲ್ಲ ಬಂದಿದೆ ನೋಡಿ. ಕರಿ, ಮೊಸರು, ಪರೋಟ, ಚಪಾತಿ, ದಾಲ್, ಅನ್ನ, ಮಜ್ಜಿಗೆ ಮೆಣಸು, ಮತ್ತೆ ಒಂದು ಬೇಜಾರಿದು ಮುಖ. ಯಾಕೋ ಇವರಿಬ್ರು ಸ್ವಲ್ಪ ಖುಷಿಯಲ್ಲೇ ತೋರ್ತಿದ್ದಾರಪ್ಪ. ಅಡ್ಡಿಲ್ಲ. ಅವನಿಗೆ ಭಾರಿ ಖುಷಿ ಅಂತೆ. ರಾತ್ರಿವರೆಗೆ ಊಟ ಮಾಡ್ಬೇಕು ಹೇಳಿಲ್ಲ ಅವನಿಗೆ. ಇದ್ರಂತ್ರ ಕ್ರಿಕೆಟ್ ಮ್ಯಾಚ್ ಉಂಟಂತೆ ಪಾಪ. ಉಲ್ಟರ್ ಹಾಗಾದ್ರೆ ಅಡ್ಡಿಲ್ವಾ? ನಿಮ್ ಬಗ್ಬೇಕೇನಿಲ್ಲ ಮಾತ್ರ. ಫೈನಲ್ ರೌಂಡ್. ಸೊ ಪಾರ್ಟಿಸಿಪೆಂಟ್ ಸೆಟ್ ಆಗಿದ್ದಾರೆ. ಅವರಿಗೆ ಕುರ್ಚಿ ಸಹ ಕೊಟ್ಟಿದ್ದೇವೆ. ತಿಂದು ಸಾಕಾಯ್ತಂತೆ ಅವರಿಗೆ. ಅದರಿಂದ ಕೂತ್ಕೊಳ್ಬೇಕಂತೆ ಈಗ. ಸೊ ಎನಿವೇಸ್, ರೂಲ್ಸ್ ಅಂತ ಹೇಳಿದರೆ ರೂಲ್ಸ್ ಎಂತ ಇಲ್ಲ. ಟೈಮ್ ಲಿಮಿಟ್ ಉಂಟು. ಒಳ್ಳೆ ಆಗಿದೆ ಆಯ್ತಾ. ದೊಡ್ಡ ಆಯ್ತು. 20 ನಿಮಿಷ ಟೈಮು ಆಯ್ತಾ. ಇದರಲ್ಲಿ ಎಂತೆಲ್ಲ ಉಂಟು? ಪರೋಟ ಎಷ್ಟುಂಟಾ? 3 ಪರೋಟ ಉಂಟು, 2 ಚಪಾತಿ ಉಂಟು, 1/4 kg ರೈಸ್ ಉಂಟು, ಮತ್ತು ಅರ್ಧ ಲೀಟರ್ ದಾಲ್, ಮತ್ತು 250 ಗ್ರಾಮ್ ಮೊಸರು ಮತ್ತು ಕರಿ, ಮತ್ತೊಂದು 5-6 ಮಜ್ಜಿಗೆ ಮೆಣಸು ಉಂಟು ಆಯಿತಾ. ಇಷ್ಟೇ. ಈ ಸರ್ತಿ ನಾವು ಎಂತ ಮಾಡಿ ಆಗ ತಿಂದ್ರಲ್ಲ, ಆದ್ದರಿಂದ ಈ ಸರ್ತಿ ಹೆವಿ ಬ್ಯಾಡ್ ಹೇಳ್ಕೊಂಡು ನಾವು ಸ್ವಲ್ಪ ಮಿನಿಮಮ್ ಇಟ್ಟಿದ್ದೇವೆ ಆಯಿತಾ. ಸೋತವರೆಲ್ಲ ವಿಡಿಯೋ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ವೆರಿ ಗುಡ್. ಜಡ್ಜ್ ಪಾಪ ಖುಷಿಯಲ್ಲಿದ್ದಾನೆ. ಈ ಸರ್ತಿ ನಾನು ಜಡ್ಜ್ ಮಾಡ್ತಿದ್ದೇನೆ, ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. 20 ನಿಮಿಷ ಮಲಗಬಹುದು. ಅದರ ನಂತರ ಲಾಸ್ಟಿಗೆ ಹೋಗುವ ಆಯ್ತಾ. 1, 2, 3 ಸ್ಟಾರ್ಟ್. ಬಕಾಸುರ ಐಸು ಒಂದು ನಿಮಿಷ ನೀನು ತಿನ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಮೇಲೆ ಥಮ್ಸಪ್ ಅಂತೆ. ಹೀಗೆ ಯಾರೆಲ್ಲ ನೋಡ್ತಿದ್ದಾರಲ್ಲ ಅವರದೊಂದು ಇವನ್ನ ನೋಡಿ, ಇವನ್ನ ನಿದ್ದದ ಎಕ್ಸ್ಪ್ರೆಷನ್ ಉಂಟು ಆಯ್ತಾ. ಮತ್ತೆ ನೋಡ್ತಿರೋರ ಎಕ್ಸ್ಪ್ರೆಷನ್ಸ್ ನೋಡುವ. ಇವ ನಮ್ಮ ಜಡ್ಜ್ ಅಂತೆ. ರೀಲ್ ನೋಡ್ತಿದ್ದಾನೆ ಮಂಗ. ಇವ ಸೋತವ. ಹಾಗೆ ಇಲ್ಲಿ ಪಾಪ
ಸೋತವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದವರು, ದರ್ಶಕ ಧಿರಿಯಲ್ಲಿದ್ದವರು ಈಗ ಬಂದದಷ್ಟೇ ಹಾಗೆ ಆಯಿತಾ. ಇಲ್ಲಿ ಮೇನ್ ಇದ್ದಾರೆ ನಮ್ಮ ವಿನಾಯಕ್ ಬಾಳಿಗ ಲಾಸ್ಟ್ ಇಯರ್ ಇದು ಬಕಾಸುರ ಕಾಂಪಿಟಿಷನ್ ಅಲ್ಲಿ ಲಾಸ್ಟ್ ಬಂದವ. ಸೊ ಅವನೊಂದ್ಸಲ ನಾವು ಚೀಫ್ ಗೆಸ್ಟ್ ಆಗಿ ಕರೆದಿದ್ದೇವೆ. ಮಧ್ಯದಲ್ಲಿ ಉಸಿರು ತಗೊಂಡ, ಅದು ಇಂಪಾರ್ಟೆಂಟ್. ಶ್ವಾಸ ತಗೊಳ್ತಾ ಇರಬೇಕು. ಜೀವನದಲ್ಲಿ ಇರುವಷ್ಟು ಹೊತ್ತು ತಿಂತಾ ಇರ್ಬೇಕು. ಕಮಾನ್, ಒಂದು ವಿಡಿಯೋಗೋಸ್ಕರ ಒಂದು ಲಾಸ್ಟ್ ಒಂದು ಬೈಟ್ ತಿನ್ನು. ವಿಡಿಯೋಗೋಸ್ಕರ ಹೌದಿಲ್ವಾ? ಆಯ್ತು, ನೀನೊಂದು ವಿಡಿಯೋಗೋಸ್ಕರ ಹೀಗೆ ಅದೆಂತದ ಈಗ ಹೀಗೆ ಮಾಡಿ ಒಂದು ಸಾಲಿಡ್ ಬೈಟ್, ಒಂದು ಬೈಟ್ ನನಗೋಸ್ಕರ. ಸೊ ಈಗ ನಾವು ನಮ್ಮ ಗಣ್ಯ ಜಡ್ಜ್ಗಳನ್ನು ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಬರ ಇಲ್ಲಿ ಬರ. 3 ಜನರು ಸವಿತಕ್ಕ, ಮುಕುಂದ, ರಮೇಶ್ ಮಾಮ್ ಒಂದು ಸರ್ತಿ ನೋಡಿಕೊಂಡು ಫಸ್ಟಿಗೆ ನೀವು ಫಸ್ಟ್ ಪ್ಲೇಸ್ ಡಿಸ್ಕ್ಲೇರ್ ಮಾಡಿ ಬನ್ನಿ. ಯಾರ ನೀನು? ಆದಿತ್ಯ ವಾರ ಅವನಿಗೆ ಪರ್ಫೆಕ್ಟ್ ಉಂಟಂತೆ. ಆದ್ದರಿಂದ ಒಂದು ಸ್ವಲ್ಪವೇ ಬಿಟ್ಟಿದ್ದಾನೆ. ವೆರಿ ಗುಡ್. It was a very good event conducted by Nitish and his from Nayax. ಗಟ್ಟಿ ಮಾತಾಡ. ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಇವೆಂಟ್ ಒಳ್ಳೆ ಇತ್ತು, ಅದು ತಿನ್ನಲಿಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ಸ್ವೀಟ್ಸ್ ಇಡಬೇಕು. ಓಕೆ, ಮೆನು ಸೆಟ್ ಮಾಡಿ. ಇವೆಂಟ್ ಒಳ್ಳೆ ಆಗಿತ್ತು, ತುಂಬ ಒಳ್ಳೆ ಮಾಡಿ ಹೋಸ್ಟ್ ಮಾಡಿದ್ರು. ಹೊಟ್ಟೆ ಫುಲ್ ಆಗಿತ್ತು, ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸರ್, ವಿನ್ನರ್ ಹೇಳಿದ ಕೂಡಲೇ ವಿನ್ನರ್ ಸ್ಟ್ಯಾಂಡ್ಸ್ ಅಲೋನ್ ಹೇಳ್ತಾರೆ. ಅದು ಬಟ್ ಇವನೊಟ್ಟಿಗೆ ಇನ್ನೊಬ್ಬ ಇದ್ದಾನೆ. ಸೇಮ್ ಹೌದು, ಆದಿತ್ಯ. ಈಗ ಎಂತ ಆಗ್ತಾ ಹೇಳಿದ್ರೆ, ಹೊರಗೆ ಹೋದ ನಂತರ ನಾನೇ ಆದಿತ್ಯ ಮಾರ ವಿನ್ನರ್ ಆದದ್ದು ಹೇಳಿ ಅವ ಹೇಳ್ತಾನೆ. ಅವನನ್ನು ನೋಡ್ಕೊಂಡು ಪೆಟ್ಟು ಹೊಡಿತಾರೆ ಜನ. ಎಂತ ಮಾತಾಡ್ತಿದ್ರು. ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈವೆಂಟ್ ಬಗ್ಗೆ ಏನಾದರೂ ಮಾತಾಡಲಿಕ್ಕೆ ಕೆಪಾಸಿಟಿ ಉಂಟಾ? ನಂಗೇನು ಪ್ರಾಬ್ಲಮ್ ಇಲ್ಲ. ವೆರಿ ಗುಡ್. ಸ್ಟೇಬಲ್ ಇದ್ದಾನಂತೆ. ಸೂಪರ್ ಆಗಿತ್ತು ಇವೆಂಟ್. ನಾನು ಬಂದ ಸುಮ್ಮನೆ ಒಂದು ಕಂಟೆಂಟಿಗೋಸ್ಕರ ಗಮ್ಮತ್ ಮಾಡುವಂತ ಬಂದೆ. ಫೈನಲ್ ನಾನೇ ವಿನ್ ಆದೆ, ಅನ್ಎಕ್ಸ್ಪೆಕ್ಟೆಡ್. ಸೂಪರ್ ಫುಡ್. ನಂಗೆ ಇಷ್ಟ ಆದದ್ದು ಬರ್ಗರ್. ಇಟ್ ವಾಸ್ ಮೈ ಫೇವ್ರೆಟ್. ಸೊ ಇಲ್ಲಿ ಬಂದರೆ ಬರ್ಗರ್ ನಾನು ರೆಕಮೆಂಡ್ ಮಾಡ್ತೇನೆ. ಎಸ್, ಓಕೆ, ಥ್ಯಾಂಕ್ ಯು. ಅಲ್ವಾ, ಕಂಟೆಂಟಿಗೋಸ್ಕರ ಬಂದು 3,000 ರೂಪಾಯಿ ತೊಗೊಂಡು ಹೋಗೋದು ಹೇಳಿದ್ರಿ, ನೀನು ಎಂತ ಬೇಕು ಕುಮಾರ್. ಈ ಈವೆಂಟ್ ನಿಮಗೆ ಸೋತು ಹೇಗೆ ತೋರ್ತಾ ಉಂಟು ಸರ್? ಓಕೆ, ಅಷ್ಟು ಬೇಜಾರಿಲ್ಲ. ಫುಡ್ ಎಲ್ಲ ಒಳ್ಳೆತ್ತು. ಓಕೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಟ್ ಫ್ರೆಂಡ್ ವಿನ್ ಆದಲ್ಲ, ಅದು ಖುಷಿ ಅಲ್ಲ. ಕಟ್ಟುಂಟನಾ? ಶೇರ್ ಉಂಟು ಅವನಿಗೆ? ಹಾಗೆ ಮಗನೇ. ಇವ್ರದ್ದು ಡಿಸಿಷನ್ ಇತ್ತು ಆಯ್ತಾ. ನಾನಲ್ಲಾದ್ರೆ ಅವ ಒಟ್ಟು ಸಿಕ್ಕಿ ಸ್ಪ್ಲಿಟ್ ಮಾಡು ಹೇಳ್ಕೊಂಡು. ಈ ಈವೆಂಟ್ ಹೇಗಿತ್ತು? ಖುಷಿ ಆಯ್ತಾ? ಸೂಪರ್ ಇತ್ತಲ್ಲ. ಹಾಗೆ ನಿಮಗೆ ಇವತ್ತು ಅವರದ್ದು ಫುಡ್ ಎಲ್ಲ ತಿಂತಿರುವಾಗ ನೋಡ್ಬೇಕಾದ್ರೆ ನಿಮಗೆ ಸಹ ತಿನ್ಬೇಕು ಹೇಳಿ ಮನಸ್ಸಾಯ್ತಾ? ಹೌದು. ಆದರೂ ನಾವು ಎಕ್ಸಸೈಸ್ ಮಾಡೋರು ಆದ್ರಿಂದ ಅಷ್ಟೆಲ್ಲ ತಿನ್ನೋದು ಬೇಡ, ನಮ್ಮ ಡಯಟಿಂಗ್ ಹಾಳಾಗಬಾರ್ದು ಹೇಳ್ಕೊಂಡು ನೀವು ಒಂದು ಕಂಟ್ರೋಲ್ ಮಾಡಿದ್ದು ನಿಮ್ಮನ್ನು, ಕರೆಕ್ಟ್ ಅಲ್ಲ? ಹೌದು. ನೆಕ್ಸ್ಟ್ ಟೈಮ್ ಹಾಗಾದ್ರೆ ಬರ್ತೀರಲ್ಲ? ಬರ್ತೇನೆ. ಲಾಸ್ಟ್ ಬಟ್ ನಾಟ್ ದ ವೇಸ್ಟ್, ನಾಟ್ ದ ಲೀಸ್ಟ್. ನೋಡಿ, ಇದೆಂತ ಗೊತ್ತುಂಟಾ, ನಾನು ಮತ್ತೆ ನಾವು ತಿಂತಿದ್ದೇವೆ, ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ ಹೇಳಿದ್ರೆ ಮತ್ತೆ ಪಾರ್ಟಿಸಿಪೆಂಟ್ಸ್ ಬರ್ತಿರ್ಲಿಲ್ಲ ಆಕ್ಚುಲಿ ನಂಗೆ ಅಪೇಕ್ಷೆ ಫೋನ್ ಮಾಡುವಾಗ ಒಂದು ಸ್ಟಾರ್ ಅಟ್ರಾಕ್ಷನ್ ಪಾರ್ಟಿಸಿಪೆಂಟ್ ಬೇಕಂತ ಫೋನ್ ಮಾಡ್ತಿದ್ದೆ ಅನ್ಸಿತ್ತು. ಇವಳು ಫೋನ್ ಮಾಡಿ ಮತ್ತೆ ಅವಳಿಗೆ ಗೊತ್ತಾಯ್ತು. ಯಾಕೆ ಹೇಳಿದ್ರೆ ಮತ್ತೆ ಅವ ಎನ್ಸಿದ್ದು ಸ್ಟಾರ್ ಅಟ್ರಾಕ್ಷನ್ ಪಾರ್ಟಿಸಿಪೆಂಟ್ ಬೇಕು ಹೇಳಿ ಅವಳು ಹೇಳಿದ್ಲು. ಮತ್ತೆ ಇವನಿಗೆ ನೆನಪಾಯ್ತು, ಇಲ್ಲ ನಾಗೇಂದ್ರ ಸಹ ಇದ್ದಾನಲ್ಲ ಹೇಳುದು. ಸ್ವಲ್ಪ ಬಿಸಿ ಉಂಟು ನಾಗಿ ನನ್ನ ಚಾನಲ್ ನಾನು ನನ್ನನ್ನು ಪ್ರಮೋಟ್ ಮಾಡಿದೆ, ಇನ್ಯಾರನ್ನು ಪ್ರಮೋಟ್ ಮಾಡಿ. ಮುಕುಂದ್ ಅವರು ಉಡುಪಿಯಲ್ಲಿ ಫುಡ್ ಹೇಳಿ ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಬುಕ್ಕಡ ಬಾವರ್ಚಿ ಕರೆಕ್ಟಾ? ನಾವು ಮುಂಚೆ ಉಂಟಲ್ಲ ಬುಕ್ಕಡ್ ಹೇಳಿ ಬೈಯುದಿತ್ತು, ಯಾಕೆ ಬುಕ್ಕಡಿಗೆ ತರ ಮಾಡಿದ್ರೆ. ಈಗ ನೋಡಿ ಅದನ್ನೇ ಈಗ ನಾನು ಸಾಧೆ ಆಗಿದ್ದೇನೆ, ಸಾಧೆ ಆಗಿದ್ದೇನೆ. ಬಕಾಸುರ ಚಾಲೆಂಜ್ ಆಗ್ತಾ ಉಂಟು. ಸೊ ಆದ್ದರಿಂದ ಮುಕುಂದ್ ಅವರು ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಬಂದು ಇಡೀ ಈವೆಂಟ್ ಅನ್ನು ಚೆಂದ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಮುಕುಂದ್ ಅವರಿಗೆ ಒಂದು ಥ್ಯಾಂಕ್ಸ್. ಹಾಗೆ ಸವಿತಾ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಬರಬೇಕು, ನಾನು ಕರೆದಾಯ್ತು.
ವಿಡಿಯೋದಲ್ಲಿ ಸಹ ಉಂಟು, ಅದರಿಂದ ಇನ್ನೂರು ರೂಪಾಯಿ ಎಲ್ಲ ಬರಲೇಬೇಕಾಗ್ತದೆ. ನೋಡಿ, ಸಪೋರ್ಟಿವ್ ಇರಬೇಕು ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಆಯ್ತಾ. ಪಾಪ ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದು ಒಬ್ಬನ ಹತ್ರ ತಿನ್ನಿಸಿ ಇನ್ನೊಬ್ಬಳ ಕೈಯಲ್ಲಿ ಕ್ಯಾಮರಾ ಮತ್ತು ವಿಡಿಯೋ ಮಾಡಿಸ್ಕೊಂಡು, ಸೊ ಹೀಗೆ ಸಪೋರ್ಟ್ ಆಗಬೇಕು ಹೇಳ್ಕೊಂಡು ಬಂದಿದ್ದಾರೆ. ಮಕ್ಕಳು ಬರುವಾಗ ಅವರ ಒಟ್ಟಿಗೆ ಅವ್ರು ಬರ್ತಾರಲ್ಲ, ಹಾಗಿದ್ದಾಗ ಅವರಿಗೆ ಸಹ ಇಂಟ್ರೆಸ್ಟ್ ಬರ್ತದೆ. ಆದ್ದರಿಂದ ಅವ್ರು ಸಹ ಬಂದಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳುವ ಅವರಿಗೆ. ಮೋಸ್ಟ್ ಇಂಪಾರ್ಟೆಂಟ್, ತಿನ್ನುವವರು ತಿನ್ಲಿಕ್ಕೆ ಬಂದಿದ್ದಾರೆ, ಉಳಿದವರು ನೋಡ್ಲಿಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರಲ್ಲ, ನಿಮ್ಗೆಲ್ಲರಿಗೂ ಒಂದ್ಸರ್ತಿ ಒಂದು ಥ್ಯಾಂಕ್ಸ್ ಹೇಳಿ. ವೆರಿ ಗುಡ್. ಯಾವುದೇ ಒಂದು ಈವೆಂಟ್ ಮಾಡಬೇಕಾದ್ರೆ ಒಂದು ಜಾಗ ಬೇಕು, ಜಾಗಕ್ಕೆ ಬಂಡವಾಳ ಬೇಕು, ತಿನ್ನಿಸೋರಿಗೆ ತಿನ್ನಿಸ್ಬೇಕಾದ್ರೆ ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಬೇಕು, ಎಲ್ಲದಕ್ಕಿಂತ ಹೆಚ್ಚು ಮನಸ್ಸು ಬೇಕು, ಹೌದಾ? ಹಾಗೆ ನಿತೀಶ್ ನಾಯಕ್ ಮತ್ತು ಅಪೇಕ್ಷಾ ನಾಯಕ್ ಅವರು ನಾಯಕ್ಸ್ ಕೆಫೆಯಿಂದ ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ, ಚಂದದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ನಾನು ಸಹ ಈವೆಂಟ್ ಆರ್ಗನೈಸ್ ಮಾಡಿದಾಗ, ಕಂಡಕ್ಟ್ ಮಾಡಿದಾಗ ಹಣ ಕೊಡ್ತಾರೆ ಹೇಳಿದ್ದಾರೆ. ಸೊ ಆದ್ದರಿಂದ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳುವ. ಸ್ಟೇಜಿಗೆ ಬಂದಿದ್ದೀವಿ ಎಲ್ಲ ಒಂದು ಸೈಡ್ ಸೇರ್ಕೊಳ್ಳಿ. ಸಾರಿ, ನಾನು ತುಂಬಾ ಕ್ಯಾಶುವಲ್ ಆಗ್ತದೆ. ಯಾವುದು ಫಾರ್ಮಲ್ ಫಂಕ್ಷನ್ ಇದೆ ಈವೆಂಟ್ ಅನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಕರಿಬೇಡಿ. ಗಲ್ತಿಸಿದೆ. ಸೊ ಗೈಸ್, ದ ಬಕಾಸುರ ಚಾಲೆಂಜ್ 2025 ಫಸ್ಟ್ ಪ್ರೈಸ್ goes to ಜಡ್ಜಿ ನೀನಾ? ಜಡ್ಜಿ ನೀನಾ? ಆದಿತ್ಯ. ಕೊಡಿ ಕೊಡಿ ಕೊಡಿ, ಕ್ಲಾಪ್ ಮಾಡಿದ್ರೆ. ಆಗ್ಲೇ ಇಲ್ಲ. ಹಾಗೆ ಇಲ್ಲ ಹೋಗ್ಬೇಡ. ಪಾರ್ಟಿಸಿಪೇಟ್ ಮಾಡಿದ ಫೈನಲ್ ರೌಂಡಿಗೆ ಬಂದ ಇಬ್ರು ಪಾರ್ಟಿಸಿಪೆಂಟ್ಸ್ ಪ್ಲೀಸ್ ನೋಡಿ. ಕರೆಕ್ಟ್. ಈಗ ಮುಕುಂದ್ ಯಾಕಂದ್ರೆ ಈ ಒಂದು ಲಾಸ್ಟ್ ಕ್ರೈಟೀರಿಯಾದಲ್ಲಿ ಉಂಟಲ್ಲ, ಮುಕುಂದ್ ನಿಮ್ಗೆ ಹೇಗೆ ಫೀಲ್ ಆಯ್ತು ಅವರ ಬಗ್ಗೆ ಹೇಳಿ ಒಂದು ಹೇಳ್ಬಾರ್ದು. ಅವ್ರು ಜಸ್ಟ್ ಒಂದು ನೆಕ್ ಒಂದು 5% ಅಲ್ಲಿ ಮಿಸ್ ಮಾಡ್ಕೊಂಡು ಅವ್ರು ಬೇಗ ಊಟ ಮಾಡಿದ್ರು. ಲೈಕ್ ಈಟಿಂಗ್ ಸ್ಟ್ರಾಟಜಿ ವಾಸ್ ನಾಟ್ ಬೆಟರ್. ಸ್ಟ್ರಾಟಜಿ ಇದ್ದಿದ್ರೆ ಸಂಬಳ ಬೆಟರ್. ಕರೆಕ್ಟ್. ಕ್ವಾಂಟಿಟಿ ವೈಸ್ ಇತ್ತು ಆಯ್ತಾ, ಸ್ಪೀಡ್ ಅಲ್ಲಿ ಎಂತ ಇದ್ರು. ಇವ ಫಸ್ಟ್ ಇಂದಲೇ ನಾನು ಸೋಲ್ತೇನೆ ಹೇಳ್ಕೊಂಡು ಉಂಟಲ್ಲ, ನಿಮ್ಗೆ ಎಲ್ಲರಿಗೆ ಮಂಗ ಮಾಡಿ ಉಂಟಲ್ಲ. ಮಧ್ಯದಲ್ಲಿ ಚಂದ 2 ನಿಮಿಷ ಬ್ರೇಕ್ ತಗೊಂಡು ಅವನ ಹತ್ರ ಮಾತಾಡ್ಕೊಂಡು ಯಾನ್ ಇಂಚನೆ ಮಾರೆ ನಾನು ವಿಡಿಯೋ ಮಾಡ್ತಾರೆ ಬರ್ತೀನಿ ಹೇಳ್ಕೊಂಡು ಇಲ್ಲಿ ತಿಂದುಂಟಲ್ಲ, ಅವ ಮುಗಿಸಿದ. ಇವರು ಪಾಪ ಫಸ್ಟಿಗೆ ಪ್ರೆಷರ್ ಫೀಲ್ ಮಾಡ್ಕೊಂಡು ಇವ ಸ್ಟಾರ್ಟಿಂಗ್ ಅಲ್ಲಿ ಸಾಲಿಡ್ ಫ್ಲೋ ಅಲ್ಲಿ ಸೂಪರ್. ಹೌದು, 10 minutes ಮುಂಚೆ ಮುಗಿತದೆ. ಹೌದು, ಇವಾಗ ಕನ್ಸಿಸ್ಟೆಂಟ್ ಆಗಿ ಹೀಗೆ ಹೇಳ್ತಾ ಆಯ್ತಾ. ಬಟ್ ದ ಗುಡ್ ಥಿಂಗ್ ಇಸ್, ಹೊಟ್ಟೆ ತುಂಬಿತ್ ಹೇಳಿದ್ರು ಕೂಡ ಉಂಟಲ್ಲ, ಮನಸ್ಸು ದೊಡ್ಡದಾಗ್ತದೆ ಹೇಳ್ತಾರಲ್ವ, ಹಾಗೆ ಮ್ಯೂಚುವಲಿ ಅವರೇ ಡಿಸೈಡ್ ಮಾಡಿದ್ರು. ಸೆಕೆಂಡ್ ಯಾರಲ್ಲಿ ನೀವು ಕನ್ಫರ್ಮ್ ಮಾಡಬೇಡಿ, ಸೆಕೆಂಡ್ ನಾವಿಬ್ರು ಹೇಳಿಕೊಂಡು ಡಿಸೈಡ್ ಹೇಳ್ಕೊಂಡು. ಆದ್ರಿಂದ ಅವರು ಅಷ್ಟು ತಿಂದು ಅಷ್ಟು ಹೇಳಿದ ನಂತರ ನಾವು ಬೇಡ ಹೇಳಲಿಕ್ಕೆ ಆಗ್ತದಾ? ಸೊ ಆದ್ರಿಂದ ಸೆಕೆಂಡ್ ಪ್ಲೇಸ್ ಅನ್ನು ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೇವೆ. ಫಸ್ಟ್ ಅಟೆಂಪ್ಟ್ ಇತ್ತು. ಐ ಹೋಪ್ ಯು ಗೈಸ್ ಎಂಜಾಯ್ಡ್. Season 2 ಡೆಫಿನೆಟ್ಲಿ ಬೆಟರ್ ಮಾಡ್ತಿದ್ದೇವೆ. ಆ್ಯಂಡ್ ಐ ಥಿಂಕ್ ವಿ ವಿಲ್ ಎಕ್ಸ್ಪೆರಿಮೆಂಟ್. ವಿ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ kids particularly or non-veg food particularly. Lot of ideas. ಸೊ ಅದರಿಂದ ಹೀಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್, ಮೇಕಿಂಗ್ ದ ಶೋ ಅ ಸಕ್ಸಸ್. ಆರ್ಗನೈಸರ್ಸ್ ಒಂದು ಸ್ವಲ್ಪ ಬನ್ನಿ ಇಲ್ಲಿ ಪ್ಲೀಸ್. ಓಕೆ, ಎಲ್ಲರೂ ಒಂದ್ಸರ್ತಿ ಎಲ್ಲರಿಗೆ ನಿಮಗೋಸ್ಕರ ಕ್ಲಾಪ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್. ಮೀಟ್ ಇನ್ ಸೆಕೆಂಡ್ ಸೀಸನ್. ಹಾಗಾಗಿ ಬಂದದ್ದು ನಾನು ಕಂಟೆಂಟಿಗೋಸ್ಕರ, ಪ್ರೈಸಿಗಲ್ಲ. ಆದ್ರೆ ಪ್ರೈಸನ್ನು ತಗೊಂಡು ಹೋಗ್ತಿದ್ದೇನೆ. ತುಂಬ ಖುಷಿ ಆಗ್ತಾ ಉಂಟು. ಹೌದು, ಈಗ ಫ್ರೆಂಡ್ಸಿಗೆ ಪಾರ್ಟಿ ಕೊಡ್ಲಿಕ್ಕೆ ಉಂಟು. ನಾನೀಗ ಎಂತ ಹೇಳ್ತೇನೆ ಅಂತ ಹೇಳಿದರೆ, ನನ್ನ ಚಾನಲ್ ಇದೆ ಗುರ್ಮೆ ಬ್ಲಾಗ್ಸ್ ಅಂತೇಳಿ, ಅದಕ್ಕೋಸ್ಕರ ಬಂದದ್ದು ನಾನು. ಪ್ರೈಸ್ ವಿನ್ ಆಗಿ ಹೋಗ್ತಿದ್ದೇನೆ. ನೀವು ಸಹ ಇನ್ನೊಂದು ಪ್ರೈಸ್ ಎಂತ ಅಂತ ಹೇಳಿದರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಕಮೆಂಟ್ ಮಾಡಿ. ನನ್ನ ವೀಡಿಯೋಸಿಗೆ ಇಷ್ಟ ಆದರೆ ಲೆಟ್ಸ್ ಬಿ ಅ ಗುಡ್ ಫ್ಯಾಮಿಲಿ. ಯಾಕಂದ್ರೆ ಯೂಟ್ಯೂಬ್ ಇಸ್ ಅ ವೆರಿ ಬಿಗ್ ಫ್ಯಾಮಿಲಿ. ಸೊ ವೆಲ್ಕಮ್ ಟು ಮೈ ಫ್ಯಾಮಿಲಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು. ಚೆಕ್ ಕಳಿಸ್ತಾನೆ ಹೇಳಿದ ನಾವು, ಆಯ್ತಾ? ಮತ್ತೆ ನೋಡುವ.